ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಖಂಡಿಸಿ ಕಿಡಿಗೇಡಿಗಳಿಂದ ದೇಶದ್ರೋಹಿ ಪ್ರಕರಣದಲ್ಲಿ ಬಂಧಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ. ದಿನಾಂಕ 12/12/2024 ಮಧ್ಯರಾತ್ರಿ ಬೀದರ್ ತಾಲೂಕು ವಿಳಸಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ವೃತ್ತಕ್ಕೆ ಅವಮಾನಿಸಿದ್ದನ್ನ ಖಂಡಿಸಿ ಘಟನೆ ನಂತರ ಇಲ್ಲಿಯವರೆಗೆ ಕಿಡಿಗೇಡಿಗಳನ್ನು ಬಂಧಿಸದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಪರಭಣಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಧ್ವಂಸಗೊಳಿಸಿರುತ್ತಾರೆ. ಈ ಎಲ್ಲಾ ಕಿಡಿಗೇಡಿಗಳನ್ನು ದೇಶದ್ರೋಹಿ ಪ್ರಕರಣ ದಾಖಲಿಸಿ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ನಡೆಸಿ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಾಲ್ಕಿಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆರವರು ತವರು ಜಿಲ್ಲೆಯಲ್ಲೇ ಇಷ್ಟೆಲ್ಲ ನಡೆಯುತ್ತಿದೆ, ಒಂದೇ ಮನೆಯಲ್ಲಿ ತಂದೆ ಮಗ ಇಬ್ಬರು ಅಧಿಕಾರದಲ್ಲಿದ್ದಾರೆ, ಆದರೆ ದಲಿತರ ಮೇಲಿನ ದೌರ್ಜನ್ಯ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೇಲೆ ಆಗುತ್ತಿರುವ ಅವಮಾನಕ್ಕೆ ಮೌನ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಿಡಿಗೇಡಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ. ಈ ಸಂದರ್ಭದಲ್ಲಿ ಅನಿಲ್ ದೊಡ್ಡಿ, ಗೌತಮ್ ಪ್ರಸಾದ್, ಶೇಖ್ ಮಕ್ಸೂದ್, ಕೈಲಾಸ್ ಮೇಟಿ, ರಾಹುಲ್ ಉದ್ದಾ, ಮುಖೇಶ್ ಪಾಂಡೆ, ಉಮೇಶ್ ದಾಡಿಗೆ, ಅರುಣ್ ಕಲ್ಲೂರ್, ಯುವರಾಜ್ ಹೈಹೊಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಈಶ್ವರ್ ಖಂಡ್ರೆ ಅವರು ಮಲಗಿದ್ದಾರೆ ಏನು? ನಿಮಗೆ ಅಧಿಕಾರ ಅಷ್ಟೇ ಬೇಕು. ಅವಮಾನವನ್ನಾಗಿರ್ತಕ್ಕಂಥ ಘಟನೆಯ ಕುರಿತು ಆ ಸ್ಥಳಕ್ಕೆ ಪರಿಶೀಲನೆಗೆ ಹೋಗೋದಿಲ್ಲ, ಆ ಸಮಸ್ಯೆ ಸಾತ್ವನೂ ಕೇಳೋದಿಲ್ಲ. ಯಾಕಿಂತ ಪರಿಸ್ಥಿತಿ ನಿಮಗೆ ಬಂತು? ನಮ್ಮಲ್ಲಿರ್ತಕ್ಕಂಥ ದಲಿತ ಲೀಡರ್ಗಳು ಒಂದು ಪಕ್ಷದ ಗುಲಾಮನಾಗಿ ಬಾಬಾ ಸಾಹೇಬರಿಗೆ ಅವಮಾನ ಆದ್ರೂ ಕೂಡ ಒಂದು ನಾಲಿಗೆ ಬಿಚ್ಚಿ ಮಾತಾಡ್ತಕ್ಕಂಥ ಇಲ್ಲಂದ್ರೆ ನಿಮಗೆ ಶಕ್ತಿ ಸತ್ತದಂದ್ರ ಮತ್ತೆ ನಿಮಗ ಬಾಬಾ ಸಾಹೇಬರಿಗಿಂತ ಹೆಚ್ಚು ಈಶ್ವರ್ ಖಂಡ್ರೆನೇ ಹೆಚ್ಚಾಯ್ತಾ? ಮತ್ತೆ ಕಾಂಗ್ರೆಸ್ ಪಕ್ಷನೇ ಹೆಚ್ಚಾಯ್ತಾ? ಇದು ಕೊನೆ ಆಗಬೇಕು. ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಜಿಲ್ಲೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಘಟನೆ ಯಾವತ್ತೂ ಕೂಡ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ದಲಿತಾರಮಯ್ಯ ಅಂತ. ಎಲ್ಲಪ್ಪ ಸಿದ್ದರಾಮಯ್ಯ, ಬೀದರ್ ಜಿಲ್ಲೆಯಲ್ಲಿ ಆಗತಕ್ಕಂಥ ಘಟನೆ ನಿಮ್ಮ ಈಶ್ವರ್ ಖಂಡ್ರೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಂದು ಸಾರಿನೂ ಹೋಗಿ ಈಶ್ವರ್ ಖಂಡ್ರೆ ಅವರು ಬಾಲ್ಕಿಯಲ್ಲಿ ಆಗ್ತಕ್ಕಂಥ ಘಟನೆ ಕುರಿತು ಭೇಟಿ ಕೊಟ್ಟಿಲ್ಲ. ಇದು ಈಶ್ವರ್ ಖಂಡ್ರೆ ಅವರಿಗೆ ತಮ್ಮ ಸಂಪುಟ ಸಭೆ ಸಚಿವರಿಂದ ಕೈ ಬಿಡಬೇಕು. ಕೈ ಬಿಟ್ಟಿದ ಮೇಲೆ ಸಾಗರ್ ಖಂಡ್ರೆ ಅವರಿಗೂ ಕೂಡ ಇಲ್ಲ ಏನು ಬೀದರ್ ಜಿಲ್ಲಾ ಏನು ಸಂಸದರಾಗಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ನಾವು, ಯಾಕಂದ್ರೆ ಸುಮಾರು 100 ಜನಸಂಖ್ಯೆ ಅಡಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಲಿತರ ಮೇಲೆ ದೌರ್ಜನ್ಯ, ಬೆಳಿಗ್ಗೆ ಆದರೆ ಅಟ್ರಾಸಿಟೀಸ್, ಬೆಳಿಗ್ಗೆ ಆದರೆ ಬಾಬಾ ಸಾಹೇಬ್ ಮೇಲೆ ಅವಮಾನ ಮಾಡೋದು, ಚಪ್ಪಲಿ ಹಾರ ಹಾಕೋದು. ನಾನು ಈ ಪ್ರತಿಭಟನೆ ಮುಖಾಂತರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮನುವಾದಿಗಳಿಗೆ ನಮಗೆ ಚಪ್ಪಲಿ ಹಾರ ನಮಗೂ ಹಾಕ್ಲಾಕ್ ಬರ್ತದೆ, ಮತ್ತು ಯಾರು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತಾರೆ ಅವ್ರ ಕೈಯೂ ತೆಗಿಯೋಕೆ ಬರ್ತದೆ. ಎರಡೂ ಕೂಡ ನಮಗೆ ಬರುತ್ತೆ. ಯಾಕಂತಂದರೆ ಬಾಬಾ ಸಾಹೇಬ್ ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಅವರಂಥ ಕೊಡುಗೆ ಮತ್ತು ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ನಮ್ಮ ಜಿಲ್ಲೆಯಲ್ಲಿರುವ ನಕಲಿ ಅಂಬೇಡ್ಕರ್ವಾದಿ ರಾಜಕಾರಣಿಗಳಿದ್ದಾರೆ, ಅವರಿಗೂ ಕೂಡ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ, ನಿಮಗೆ ಕೇವಲ ಬಾಬಾ ಸಾಹೇಬ್ ನೆನಪು ಬರೋದು 2 ದಿನ. ಒಂದು ಏಪ್ರಿಲ್ ತಿಂಗಳಲ್ಲಿ, ಒಂದು ಡಿಸೆಂಬರ್ 6ಕ್ಕೆ. ಅದು ಒಂದು ಹಾರ ಹಾಕಬೇಕು, ಒಂದು ಮೊಂಬತ್ತಿ ಹಾಕಬೇಕು. ಅಷ್ಟೇ ಅಲ್ಲ, ಬಾಬಾ ಸಾಹೇಬರಿಗೆ ಪ್ರಕಾರ ಅವರಿಗೆ ಇದನ್ನು ಕೊಡಬೇಕು, ಸ್ಥಾನ ಕೊಡಬೇಕು, ಅದು ಕೊಡಲೇಬೇಕು. ಮತ್ತು ಯಾರು ಈ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ, ಈ ರಾಜಕಾರಣಿಗಳು, ನಿಮಗೆ ಬೆಳಗ್ಗೆ ಆದರೆ ಒಂದು ಕಾನೂನು ತೆಗಿತಾರಲ್ಲ, ಒಂದು ಕಾನೂನು ತೆಗೀರಿ. ಏನಂತಂದರೆ ಬಾಬಾ ಸಾಹೇಬರಿಗೆ ಯಾರು ಅವಮಾನ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಒಂದು ಕಾನೂನು ತೆಗೀರಿ. ಅವಾಗ ಗೊತ್ತಾಗುತ್ತೆ ನೀವು ಎಷ್ಟು ಅಂಬೇಡ್ಕರ್ವಾದಿಗಳಿದ್ರಿ, ನೀವು ಎಷ್ಟು ಬಾಬಾ ಸಾಹೇಬ್ ಮೇಲೆ ಪ್ರೀತಿ ಇದ್ದೀರಿ ಅಂತ ಇದು ಗೊತ್ತಾಗುತ್ತೆ. ಈ BJP ಆಗಲಿ, ಕಾಂಗ್ರೆಸ್ ಮುಖಂಡರಾಗಲಿ, ನಮ್ಮ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಅಂತ ಅವ್ರ ಪುತ್ರ MP ಇದ್ದಾರೆ. ನಿಮ್ಮ ಖುದ್ದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೆಳಕಾದರೆ ಅಟ್ರಾಸಿಟೀಸ್, ದಲಿತರ ಮೇಲೆ ದೌರ್ಜನ್ಯ, ದಲಿತರ ಓಣಿ ಕೂಡ್ತಾ ಇದ್ರೆ, ಆದರೆ ನೀವು ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ. ನೆನಪಿಟ್ಕೊಳ್ಳಿ, ಮುಂಬರುವ ದಿನಗಳಲ್ಲಿ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತಂದರೆ ಇಡೀ ಜಿಲ್ಲೆ ತುಂಬ ನಿಮ್ಮ ಎದುರು ಪ್ರತಿಭಟನೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕ್ತಿದಂತೆ ಈ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ. ನಿರಂತರ ನಿಮ್ಮ ಕ್ಷೇತ್ರದಲ್ಲಿ ದಲಿತರ ಮೇಲೆ ನಿರಂತರ ಹಲ್ಲೆಯನ್ನು ಆಗ್ತಾ ಇದೆ. ನಿರಂತರ ನಿಮ್ಮ ಕ್ಷೇತ್ರದಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಎಲ್ಲಿ ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ ಈಶ್ವರ್ ಖಂಡ್ರೆ ಅವರೇ?
ಈಗ ನೋಡ್ರಿ ಇಲ್ಲಿ ಮಹಾರಾಷ್ಟ್ರಲ್ಲಿ ದಲಿತರ ಮೇಲೆ ಅನ್ಯಾಯ ಆಗುತ್ತದೆ, ಬಾಬಾ ಸಾಹೇಬ್ರ ಪುತ್ಥಳಿ ಮೇಲೆ ಅವಮಾನ ಮಾಡ್ತಾರೆ. ಎಲ್ಲಿ ಇವತ್ತು ಒಬ್ಬ ಪೂಜಾಶ್ರೀ ಸ್ವಾಮಿ ಅವ್ರು ಹೇಳ್ತಾರೆ ನಮಗೆ ಸಂವಿಧಾನವನ್ನು ಬದಲಾವಣೆ ಆಗ್ಬೇಕಂತ ಹೇಳ್ತಾರೆ. ಅಲ್ಲ ನಾಲ್ಕು ಸ್ವಾಮಿ ನಿನ್ನ ನಾಚಿಕೆ ಬರಬೇಕು. ಇದೇ ಸಂವಿಧಾನ ಅಡಿ ಒಳಗೆ ಬಂದು ನೀನು ಸ್ವಾಮಿ ಆಗಿ ಬಂದು ಏನಂತ ನೀನು ಕಾರಿನಲ್ಲಿ ಐಷಾರಾಮಿನಲ್ಲಿ ಹೊಡೆಯುತ್ತಾ ಇದೆಯಾ? ಇಂಥ ಪವಿತ್ರ ಸಂವಿಧಾನಕ್ಕೆ ನೀನು ಟೀಕೆ ಟಿಪ್ಪಣಿ ಮಾಡ್ತಲ್ಲ, ನಿನಗೆ ನಾಚಿಕೆ ಬರಬೇಕು. ನಮ್ಮ ಬಾಬಾ ಸಾಹೇಬ್ರಿಗೆ ಯಾರು ಅವಮಾನ ಮಾಡ್ತಾರೆ ಅವ್ರು ಹುಳ ಬಿದ್ದೆ ಸಾಯ್ತಾರ, ಹಂಗೆ ಸಾಯ್ತಾರ, ಹುಳ ಬಿದ್ದೆ ಸಾಯ್ತಾರ. ಬಾಬಾ ಸಾಹೇಬರು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಅದು ಮೊದಲು ಅರ್ಥ ಮಾಡ್ಕೋಬೇಕು. ಕೋಮುವಾದಿಗಳ ಶಕ್ತಿ, ಕೋಮುವಾದಿಗಳು ಇವತ್ತು ಬಾಬಾ ಸಾಹೇಬ್ರಿಗೆ ದಿನೇ ದಿನೇ ಏನು ಮಾಡ್ತಾರೆ, ಎಲ್ಲ ಯಾವುದೋ ಒಂದು ಅವಮಾನ ಮಾಡ್ತಾರೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಕಡೆಗಣಿಸಬೇಕು, ಕೂಡಲೇ ನಮ್ಮ ಕಡಿವಾಣ ಹಾಕಬೇಕು. ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು ಸಾಗರ್ ಖಂಡ್ರೆ ಅವರು ಏನ್ ಮಾಡ್ತಾ ಇದ್ದೀರಿ? ಒಂದು ತಿಂಗಳು ಹೋಗಲ್ಲ ಸ್ವಾಮಿ, ಒಂದು ತಿಂಗಳು ಹೋಗಲ್ಲ. ದಿನೇ ದಿನೇ ತಿಂಗಳಿಗೆ ಒಂದ್ಸರಿ ದಲಿತರ ಮೇಲೆ, ದಲಿತರ ಕೋಡಿ ಮೇಲೆ, ಮಕ್ಕಳ ಮೇಲೆ ಜಾತಿ ತಾರತಮ್ಯ, ಅನ್ಯಾಯ, ಅತ್ಯಾಚಾರ, ಅಕ್ಷಮ್ಯ ಅಪರಾಧಗಳು ದಿನೇ ದಿನೇ ಆಗ್ತಾ ಇದ್ದಾವೆ. ಇವತ್ತು ನಮ್ಮವರು, ನಮ್ಮ ಹಿರಿಯ ಲೀಡರ್ಗಳಾಗಲಿ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಎಲ್ಲರೂ ಭಾಗಿಯಾಗಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ವಿರುದ್ಧ ಸಜ್ಜ ಆಗ್ಬೇಕಾಗ್ತದೆ ಅಂತೇಳಿ ನಾನು ನಿಮ್ಮೆಲ್ಲರೂ ಮನವಿ ಮಾಡ್ತೀನಿ. ಒಂದು ಕಡೆ ಎಲ್ಲರೂ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.